ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಪ್ರಥಮ PUC ಅರ್ಧ ವಾರ್ಷಿಕ ಪರೀಕ್ಷೆ 2024ರ ಕನ್ನಡ ವಿಷಯ ಮಾದರಿ ಪ್ರಶ್ನೆ ಪತ್ರಿಕೆನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಒಂದು ವಿಡಿಯೋದಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೀಟರ್ ಎಕ್ಸಾಮ್ಗೆ ಯಾವ ರೀತಿ ಕ್ವಶನ್ ಪೇಪರ್ನ ಇರ್ತದೆ, ಸೊ ಕ್ವಶನ್ ಯಾವ ಬೇಸ್ ಮೇಲೆ ಕೇಳ್ತಾರೆ, ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗಿದ್ದರಿಂದ ವಿಡಿಯೋನ ಕೊನೆವರೆಗೆ ನೋಡಿ. ಸೊ ವೆರಿ ಇಂಪಾರ್ಟೆಂಟ್ ವಿಡಿಯೋ, ತಪ್ಪದೇ ಕೊನೆವರೆಗೆ ನೋಡಿ. ಸೊ ಕೊನೆವರೆಗೆ ತಪ್ಪದೇ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಇದೇ ರೀತಿ ಕನ್ನಡ ಆದಮೇಲೆ ಇಂಗ್ಲೀಷು, ಸೊ ಎಲ್ಲ ಸಬ್ಜೆಕ್ಟ್ಗಳ ಇಂಪಾರ್ಟೆಂಟ್ ಕ್ವಶನ್ಸು, ಸೊ ಫಿಕ್ಸ್ ಕ್ವಶನ್ಸು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಸೊ ಮಾಡಲ್ ಪ್ರೋ, ಸೊ ಎಲ್ಲ ರೀತಿಯ ಎಜುಕೇಷನ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ತಪ್ಪದೆ ಯಾರು ಕೂಡ ಮಿಸ್ ಮಾಡೋಕೆ ಹೋಗ್ಬೇಡಿ, ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೀವು ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ತಪ್ಪದೇ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಮೊದಲಾಗಿ ಬಂದ್ಬಿಟ್ಟು ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಇದೆ ಅಂತ ನೋಡ್ಕೊಳ್ಳಿ. ಸೊ ಇದೇ ಪ್ಯಾಟರ್ನ್ ಮೇಲೆ ನಿಮಗೆ ಎಕ್ಸಾಮ್ನಲ್ಲಿ ಕ್ವಶನ್ ಆದರೆ ಕೇಳ್ತಾರೆ. ಸೊ ಮೊದಲಾಗಿ ಬಂದ್ಬಿಟ್ಟು ನಿಮಗೆ 80 ಮಾರ್ಕ್ಸ್ ಎಕ್ಸಾಮ್ ಇರ್ತದೆ. 10 ಅಂಕಗಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ. ಸೊ ಮಲ್ಟಿಪಲ್ಲು ಬಹು ಆಯ್ಕೆ ಪ್ರಶ್ನೆ ಉತ್ತರಗಳು, ಸೊ 10 ಅಂಕ ಇರ್ತವೆ. ನೋಡ್ಕೊಳ್ಳಿ ಇಲ್ಲಿ ಯಾವೆಲ್ಲ ಕ್ವಶನ್ ಕೇಳಿದಾರೆ ಅಂತ. ನಾನು ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ನೋಡ್ಕೊಳ್ಳಿ ಆಬ್ಜೆಕ್ಟ್ ಟೈಪು. ಸೊ ಇಲ್ಲಿ ನೋಡ್ಕೋಬೋದು ನೀವು. ಸೊ ನಾನು ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ನೋಡ್ಕೊಳ್ಳಿ. ಸೊ ಇಲ್ಲಿ ಯಾವ ಟಾಪಿಕ್ ಮೇಲೆ ಯಾವ ರೀತಿ ಕ್ವಶನ್ ಕೇಳಿದೆ ಅಂತ ನೋಡ್ಕೊಳ್ಳಿ. ಅದಾದ ನಂತರ ಬಿಟ್ಟ ಸ್ಥಳಕ್ಕೆ ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ. ಸೊ ಬಿಟ್ಟ ಸ್ಥಳ ಇರ್ತವೆ. ಸೊ ಬಿಟ್ಟ ಸ್ಥಳ ಎಷ್ಟು ಇರ್ತವೆ? 5 ಮಾರ್ಕ್ಸಿಗೆ ಇರ್ತವೆ. ಸೊ ಈಗಾಗಲೇ ನಿಮಗೆ SLCಲಿ ಚೇಂಜ್ ಆಗಿತ್ತು, ಆದರೆ ಫಸ್ಟ್ PUCಯಲ್ಲಿ ತುಂಬ ಚೇಂಜಸ್ ಆಗಿರ್ತದೆ. ಸೊ ಆದ್ದರಿಂದ ತಪ್ಪದೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಅವರು ಕೂಡ ಹೆಲ್ಪ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಯಾವ ರೀತಿ ಆಬ್ಜೆಕ್ಟ್ ಕೇಳಿದಾರೆ ಅಂತ. ಮೇಲೆ ಆನ್ಸರ್ ಕೊಟ್ಟಿದ್ದಾರೆ, ಕೆಳಗೆ ನೀವು ಬರೆಯೋದಷ್ಟೇ. ಸೊ ಇಲ್ಲಿ ಕುಟುಂಬ ಯೋಜನೆ ವಿಸ್ತರಕಾರಿ ಹೆಸರೇನು? ಸೊ ನರಸಿಂಹಮೂರ್ತಿ. ಸೊ ಗ್ರಾಮದ ದೇವತೆ, ಸೊ ಅದು ಗೊತ್ತಿದೆ ನಿಮಗೆ, ನಾಗಮ್ಮ. ಸೊ ಜ್ಯೋತಿಷಿಗಳ ಭವಿಷ್ಯವಾಣಿ ಓದಲು ಇದು ಬಂದ್ಬಿಟ್ಟು ಸೊ ತಮಾಷೆ ಆಗಿರುತ್ತದೆ. ಪ್ರಶ್ನೆ 14, ಶಾಸ್ತ್ರಿ ಮಾತರ ಹೆಂಡತಿ ಹೆಸರು? ಶಾಸ್ತ್ರೀಯ ಹೆಸರು ಅಂಬವ್ವ ಅಂತ ಗೊತ್ತಿದೆ. ಸೊ ಇನ್ನು ಗೌತಮ ಜನಿಸಿದ ಸ್ಥಳ ಲುಂಬಿನಿ. ಸೊ ಇಷ್ಟೇ ಆನ್ಸರು, ತುಂಬ ಈಸಿ ಇರ್ತವೆ, ಅಷ್ಟೊಂದು ಟಫ್ ಏನಿರೋದಿಲ್ಲ. ಸೊ ಇನ್ನು ಹೊಂದಿಸಿ ಬರೆಯಿರಿ. ಸೊ ಹೊಂದಿಸಿ ಬರೆಯಿರಿ ಬಂದ್ಬಿಟ್ಟು ಬ ಅಂತ ಇರ್ತವೆ. ಟೋಟಲ್ ಆಗಿ 5 ಅಂಕಗಳಿಗೆ ಹೊಂದಿಸಿ ಬರೆಯಿರ್ತವೆ. ಸೊ ಪ್ರಶ್ನೆ 16 ನೋಡ್ಕೋಬೋದು, ರನ್ನ. ಸೊ ಕವಿ ಕೊಟ್ಟಿರ್ತಾರೆ, ಅವರ ಒಂದು ಪದ್ಯ ಅಥವಾ ಕೃತಿಯನ್ನು ಕೊಟ್ಟಿದ್ದಾರೆ. ಸೊ ಕೆಲವೊಂದು ಸಲ ಕವಿ ಹೆಸರನ್ನು ಕೊಟ್ಟಿರ್ತಾರೆ, ಅವರ ಕೃತಿಯನ್ನು ಕೊಟ್ಟಿರ್ತಾರೆ, ಅಥವಾ ಆ ಪದ್ಯವನ್ನು ಕೊಟ್ಟಿರ್ತಾರೆ, ಅಥವಾ ಪಾಠವನ್ನು ಕೊಟ್ಟಿರ್ತಾರೆ. ನೋಡ್ಬೋದು ಇಲ್ಲಿ ನಿಮಗೆ ರನ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರಶ್ನೆ 17 ಅಕ್ಕ ಮಹಾದೇವಿ. 18 ಹರಿಹರ. 19 ಲಕ್ಷ್ಮೀಶ. 20 ಕುವೆಂಪು. ಸೊ ಇಲ್ಲಿ ನೋಡ್ಕೋಬೋದು, ರಾಷ್ಟ್ರಕವಿ ಗದಾಯುದ್ಧ ಚೆನ್ನಮಲ್ಲಿಕಾರ್ಜುನ. ರಗಳೆ ಕವಿ. ಸೊ ನಿಮಗೆ ಅಕ್ಕ ಮಹಾದೇವಿ ಅಂತ ಕೊಟ್ಟಿದ್ದಾರೆ. ಸೊ ಫಿಕ್ಸ್ ನಿಮಗೊಂದು ಇದನ್ನು ಕೇಳ್ತಾರೆ, ಅಂಕಿತ ನಾಮ. ಸೊ ಈ ರೀತಿ ಕ್ವಶನ್ ಕೇಳ್ತಾ ಇರ್ತೀನಿ. ಸೊ ವೆರಿ ಇಂಪಾರ್ಟೆಂಟ್ ವಿಡಿಯೋ, ಕೊನೆಯವರೆಗೆ ನೋಡ್ಕೊಳ್ಳಿ. ಸೊ ನೀವು ನೆಕ್ಸ್ಟ್ ನೋಡೋಣ ಯಾವೆಲ್ಲ ಕ್ವಶನ್ ಇರ್ತಾವಂತ. ಸೊ ನಿಮಗೆ ಇನ್ ಕೇಸ್ ಅಕ್ಷರಗಳು ಕಾಣಿಸ್ತಾ ಇಲ್ಲ ಅಂದರೆ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ವಿಡಿಯೋ ಕ್ವಾಲಿಟಿನ ಜಾಸ್ತಿ ಇಟ್ಕೊಳ್ಳಿ. ಸೊ ನಿಮಗೆ ಚೆನ್ನಾಗಿ ಕಾಣಿಸ್ತದೆ. ಸೊ ಇನ್ನು ಸೆಕೆಂಡ್ ಪೇಜಲ್ಲಿ ನೋಡೋಣ. ಸೊ ಇಲ್ಲಿ ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. 2-3 ವಾಕ್ಯಗಳು ಎಷ್ಟಿರ್ತಾವೆ ನೋಡಿ. ಸೊ 2 ಅಂಕಗಳ 3 ಪ್ರಶ್ನೆ ಇರ್ತವೆ, ಟೋಟಲಾಗಿ 6 ಮಾರ್ಕ್ಸು. ಸೊ ನಿಮಗೆ ಇಲ್ಲಿ ಚಾಯ್ಸನ್ನು ಕೊಟ್ಟಿರ್ತಾರೆ, ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ 4 ಕೊಟ್ಟಿದ್ದಾರೆ, ಅದರಲ್ಲಿ ನಿಮಗೆ 3 ಮಾತ್ರ ಬರಬೇಕು. ಸೊ ಮೇನಾಗಿ ಹೆಡ್ಡಿಂಗ್ ನೋಡ್ಕೊಳ್ಳಿ. ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ, ಇಲ್ಲೇ ಕನ್ಫ್ಯೂಸ್ ಆಗ್ತಾರೆ ನೋಡಿ. ಮೇನಾಗಿ ಹೆಡ್ಡಿಂಗ್ನ ಓದ್ಕೊಳ್ಳಿ, ಅಲ್ಲಿ ಎಷ್ಟು ಕ್ವಶನ್ ಬರೆದಿರ್ತಾರೆ ಅಷ್ಟನ್ನು ಮಾತ್ರ ಬರಬೇಕು. ಸೊ ನಿಮಗೆ ಪ್ರಶ್ನೆ ಸಂಖ್ಯೆ ಇವೆ ಅಂತ ಎಲ್ಲನೂ ಬರಿತಾ ಕೂರಾಗಿಲ್ಲ. ಸೊ ಅಥವಾ ಅಂತ ಕೊಟ್ಟಿರೋದಿಲ್ಲ, ಅವರು ಡೈರೆಕ್ಟಾಗಿ ಕ್ವಶನ್ ಕೊಟ್ಟಿರ್ತಾರೆ. ಆದರೆ ಮೇಲೆ ಕೊಟ್ಟಿದ್ದಾರೆ ನೋಡಿ, ಅಂತ ಇದೆ ನೋಡಿ, ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯ ಉತ್ತರಿಸಿ. ಸೊ ಈ ರೀತಿ ಕ್ವಶನ್ ಕೇಳ್ತಾರೆ. ಸೊ ಇಲ್ಲಿ ನಿಮಗೆ ಇನ್ನು ಸೆಕೆಂಡ್ ಮೇನಲ್ಲಿ ಕೇಳ್ತಾರೆ ನೋಡಿ, ಯಾವುದಾದ್ರು 2 ಪ್ರಶ್ನೆಗಳಿಗೆ 2-3 ವಾಕ್ಯ ಉತ್ತರಿಸಿ. ಸೊ ಈ ಒಂದು ಆ ಮೇನಲ್ಲಿ 2 ಪ್ರಶ್ನೆ ಉತ್ತರಿಸಬೇಕು, ಮೇನಲ್ಲಿ 3 ಪ್ರಶ್ನೆ ಬರಬೇಕು. ಸೊ ಈ ರೀತಿಯಾದರೆ ಪ್ಯಾಟರ್ನ್ ಇರ್ತದೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇಷ್ಟಿರ್ತದೆ. ಸೊ ಇಲ್ಲಿ ಪದೇ ಅವನೇ ಕ್ವಶನ್ ಕೇಳ್ತಾರೆ ಅನ್ಕೋಬೇಡಿ, ಯಾಕಂದರೆ ಮೇಲಿರೋ ಟಾಪಿಕ್ಗೆ ಬೇರೆ, ಕೆಳಗಿರೋ ಟಾಪಿಕ್ಗೆ ಬೇರೆ. ಆದರೆ 2-3 ಅಂಕಗಳ ಪ್ರಶ್ನೆಗೆ 2 ಸಾರಿ ಕೇಳ್ತಾರೆ. ಸೊ 2 ಸಾರಿ ಕೂಡ ಬರೀಬೇಕು. ಸೊ ಮೇಲೆ ಕೂಡ ಇವೆ ನೋಡಿ, 3 ಪ್ರಶ್ನೆ ಬರೆದಿದ್ದಾರೆ, ಕೆಳಗೆ ಬಂದ್ಬಿಟ್ಟು 2 ಪ್ರಶ್ನೆ ಬರೆದಿದ್ದಾರೆ. ಸೊ 2 ಕೂಡ ಬರೀಬೇಕು. ಸೊ ಅದರಲ್ಲಿ ಯಾವ ರೀತಿ ಬರೋದು ಅಂತ ನೋಡ್ಕೊಳ್ಳಿ. ನೀವು ನೆಕ್ಸ್ಟು 2 ಅಂಕಗಳ 3 ಪ್ರಶ್ನೆ ಇರ್ತವೆ. ಸೊ 2-3 ವಾಕ್ಯ ಉತ್ತರಿಸಿ. ಸೊ ಇಲ್ಲಿ ಕೂಡ 3ನೇ ಟಾಪಿಕಲ್ಲಿ ಕೇಳಿದ್ರೆ ಈ ಅಂತ 3ರಲ್ಲಿನೂ ಬರೀಬೇಕು ನೀವು. ಈ ರೀತಿ ಟಾಪಿಕ್ ಆದರೆ ಇರ್ತದೆ. ಸೊ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಇದ್ರ ಬಗ್ಗೆ ಡೌಟ್ ಇದ್ರೂ ಕೂಡ ತಪ್ಪದೆ ಕಮೆಂಟ್ ಮಾಡಿ. ನೋಡ್ಕೋಬೋದು ಇಲ್ಲಿ 2 ಅಂಕಗಳ 3 ಪ್ರಶ್ನೆ ಕೇಳಿದ್ರೆ ಟೋಟಲಾಗಿ 6 ಮಾರ್ಕ್ಸು. ಸೊ ಇಲ್ಲಿ ಬಂದ್ಬಿಟ್ಟು 6 ಮಾರ್ಕ್ಸು, 4 ಮಾರ್ಕ್ಸು ಮತ್ತು 6 ಮಾರ್ಕ್ಸು.
ಸೊ ಇಷ್ಟನ್ನ ಬಂದ್ಬಿಟ್ಟು ನಿಮಗೆ 2-3 ಅಂಕಗಳು ಕೇಳಿದ್ದಾರೆ. ಸೊ ಇನ್ನು ಬಂದ್ಬಿಟ್ಟು ಈ ವಿಭಾಗದಲ್ಲಿ ಸೊ ನಿಮಗೆ ಸಂದರ್ಭ ಸೂಚಿ ಸ್ವಾರಸ್ಯ ಯಾವ ರೀತಿ ಕೇಳ್ತಾ ಇದ್ದಾರೆ ನೋಡ್ಕೊಳ್ಳಿ. ಸೊ 2 ಸಂದರ್ಭಗಳಿಗೆ ಮೀನಲ್ಲಿ 2 ಸಂದರ್ಭ ಬರಬೇಕು. ಮತ್ತೇನು ಆ ಮೀನಲ್ಲಿ ಒಂದು ಸಂದರ್ಭಕ್ಕೆ ಬರೀಬೇಕು. ಸೊ 2 ಕೊಟ್ಟಿದ್ದಾರೆ, ಒಂದನ್ನು ಬರೀಬೇಕು. ಇನ್ನು ಈ ಮೀನಲ್ಲಿ ಒಂದು ಸಂದರ್ಭ ಬರೀಬೇಕು. ಸೊ ಇಲ್ಲಿ ಟಾಪಿಕ್ ವೈಸು ಕೇಳಿರ್ತಾರೆ ಕ್ವಶನ್ನ. ಸೊ ಸಂದರ್ಭನೇ ನಿಮಗೆ ಈಸಿ ಆಗಲಿ ಅಂತ ಹೆಚ್ಚು ಚಾಯ್ಸ್ ಕೊಟ್ಟಿರ್ತಾರೆ. ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನು ಬರೀರಿ. ಸಂದರ್ಭದಲ್ಲಿ 3 ಅಂಕ ಬರಬೇಕಂದ್ರೆ ನಿಮಗೆ ಯಾವೆಲ್ಲ ಬರಬೇಕಂದ್ರೆ ಆಯ್ಕೆ, ಸಂದರ್ಭ, ಸ್ವಾರಸ್ಯ 3 ಕೂಡ ಬರೀಬೇಕು. ನಿಮ್ಮ ಗೈಡಲ್ಲಿ ಓದಿರ್ತೀರ, ಅಲ್ಲಿ ಸಂದರ್ಭ ಮತ್ತು ಆಯ್ಕೆ ಮತ್ತು ಸಂದರ್ಭ ಮಾತ್ರ ಇರ್ತದೆ. ಸೊ ಅಷ್ಟನ್ನು ಮಾತ್ರ ಬರೆಯೋ ಹಾಗಿಲ್ಲ. ನಿಮಗೆ ಅರ್ಥ ಆದಷ್ಟು ಸ್ವಾರಸ್ಯನ ಬರೀರಿ. ಒಂದು ಲೈನಲ್ಲಿ ಬರೀಬೇಕು ಸ್ವಾರಸ್ಯನ. ಸೊ ಮಿಸ್ ಮಾಡೋಕೆ ಹೋಗಬೇಡಿ, 1 ಅಂಕ ಇರ್ತದೆ. ಸೊ ನಿಮಗೆ ಗೈಡಲ್ಲಿ ಕೊಟ್ಟಿಲ್ಲ ಅಂತ ಬಿಡಕ್ಕೆ ಹೋಗಬೇಡಿ. ಸ್ವಾರಸ್ಯ ಫಿಕ್ಸ್ ಬರೀಬೇಕು, 1 ಮಾರ್ಕ್ಸಿಗೆ ಬರೀರಿ. ಸೊ ನೆಕ್ಸ್ಟು ಈ ವಿಭಾಗದಲ್ಲಿ 4 ಅಂಕಗಳ 2 ಪ್ರಶ್ನೆ ಕೇಳಿದ್ದಾರೆ. ಟೋಟಲಾಗಿ 8 ಮಾರ್ಕ್ಸು. ಸೊ ಇಲ್ಲಿ ಕೂಡ ಸೇಮು ಈ ಅಂತ 3 ವಿಭಾಗ ಮಾಡ್ತಾರೆ. ಸೊ 3 ವಿಭಾಗಗಳಲ್ಲಿ ಚಾಯ್ಸ್ ಇರ್ತವೆ. ಸೊ ಕನ್ನಡ ತುಂಬ ಈಸಿ ರೀ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಸೊ ಈ ವಿಭಾಗದಲ್ಲಿ 4 ಅಂಕಗಳ 2 ಪ್ರಶ್ನೆ ಕೇಳಿದ್ದಾರೆ. ಟೋಟಲಾಗಿ 8 ಮಾರ್ಕ್ಸು. ಸೊ ದುರ್ಯೋಧನ ರಣದಲ್ಲಿ ನಡೆದು ಬಂದ ಬಗೆಯನ್ನು ಕವಿ ಹೇಗೆ ವರ್ಣಿಸಿದ್ದಾನೆ. ಸೊ ಈ ರೀತಿ ಕ್ವಶನ್ ಆದರೆ ಈಸಿ ಇರ್ತವೆ, ಅಷ್ಟೊಂದು ಟಫ್ ಏನು ಇರೋದಿಲ್ಲ. ಸೊ ನೆಕ್ಸ್ಟು ಆ ಮೀನಲ್ಲಿ ಕೇಳಿದ್ದಾರೆ ನೋಡಿ. ಇಲ್ಲೂ ಕೂಡ ಚಾಯ್ಸ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ್ದಾರು ಒಂದು ಪ್ರಶ್ನೆಗೆ 5 ವಾಕ್ಯ ಉತ್ತರಿಸಿ. ಸೊ ಇಲ್ಲಿ ಯಾವ್ದಾರು ಒಂದು ಪ್ರಶ್ನೆ ಕೇಳಿದರೆ 3 ಕ್ವಶನ್ ಕೊಟ್ಟಿದ್ದಾರೆ, ಅದರಲ್ಲಿ ಒಂದನ್ನು ಬರೀಬೇಕು. ಇನ್ನು ಈ ಮೀನಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆಗೆ 5 ವಾಕ್ಯ ಉತ್ತರಿಸಿ. ಸೊ 2 ಕೊಟ್ಟಿದ್ದಾರೆ, ಅದರಲ್ಲಿ ಒಂದನ್ನು ಬರೀಬೇಕು. ಸೊ ಇನ್ನು ನೆಕ್ಸ್ಟ್ ನೋಡೋಣ. ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಗ್ರಾಮರು ಯಾವ ಟಾಪಿಕ್ ಮೇಲೆ ಕೇಳ್ತಾರಂತ. ಸೊ ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ಯಾವೆಲ್ಲ ಕೇಳ್ತಾರಂತ. ಸೊ ನೋಡ್ಕೊಳ್ಳಿ. ನೀವು ನೆಕ್ಸ್ಟು ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಗ್ರಾಮರ್ ಟಾಪಿಕ್ ಮೇಲೆ ಕ್ವಶನ್ ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ನೋಡಿ ಮೊದಲಾಗಿ ಬಂದ್ಬಿಟ್ಟು ನಿಮಗೆ ಕೆಳಗಿನ 2 ಪದಗಳ ಅರ್ಥ ಬರೆಯಿರಿ. ಸೊ ಇದು ಕೂಡ ಇರ್ತದೆ. ಇಲ್ಲಿ ಫಸ್ಟ್ನೇದಾಗಿ ಮೇನ್ ಪಾಯಿಂಟ್ನ ನೋಡ್ಕೊಳ್ಳಿ ನೋಡಿ. ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದರೂ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ. ಸೊ 4ಕ್ಕೆ ಮಾತ್ರ ಬರಬೇಕು. ಟೋಟಲಾಗಿ 8 ಮಾರ್ಕ್ಸ್ ಇರ್ತವೆ. ಸೊ ಪ್ರತಿಯೊಂದಕ್ಕೂ 2 ಅಂಕ. ಅರ್ಥ ಆಯಿತು ಅನ್ಕೋತೀನಿ. ಪ್ರಶ್ನೆಗೆ 49 ನೋಡಿ. ಕೆಳಗಿನ 2 ಪದಗಳಿಗೆ ಅರ್ಥ ಬರೆಯಿರಿ. ಪದಗಳ ಅರ್ಥ ಫಿಕ್ಸ್ ಇರ್ತದೆ. ಸೊ ಇಲ್ಲಿ ಯಾವೆಲ್ಲ ಟಾಪಿಕ್ ಇವೆ ಆ ಒಂದು ಟಾಪಿಕ್ ಮೇಲೆ 4 ಕ್ವಶನ್ ಆದರೆ ಫಿಕ್ಸ್ ಇರ್ತದೆ. ಸೊ ಇನ್ನು 50ನೇ ಕ್ವಶನು ಕೆಳಗಿನ 2 ಪದಗಳಿಗೆ ನಾನಾರ್ಥ ಇರ್ತದೆ. ಪ್ರಶ್ನೆಗೆ 51 ಕೆಳಗಿನ 2 ಪದಗಳಿಗೆ ಕಾಲನ ಸೂಚಕಗಳನ್ನು ತಿಳಿಸಿ. ಸೊ ಇಲ್ಲಿ ಯಾವ ರೀತಿ ಕ್ವಶನ್ ಕೇಳಿದರೆ ಸೇಮ್ ಅದೇ ರೀತಿ ಇರ್ತವೆ. ಸೊ ಸೇಮ್ ಅದೇ ರೀತಿ ಇರ್ತವೆ, ಕ್ವಶನ್ ಮಾತ್ರ ಚೇಂಜ್ ಆಗ್ತದೆ ಅಷ್ಟೇ. ಸೇಮ್ ಎಲ್ಲ ರೀತಿ ಪ್ಯಾಟರ್ನ್ ಮಾತ್ರ ಸೇಮು. ಇನ್ನು ಪ್ರಶ್ನೆ ಸಂಖ್ಯೆ 51 ಕೆಳಗಿನ 2 ಪದಗಳಿಗೆ ಕಾಲ ಸೂಚಕಗಳನ್ನು ತಿಳಿಸಿ. ಸೊ ಕಾಲ ಸೂಚಕನ ಬರೀಬೇಕು. ಇನ್ನು ಪ್ರಶ್ನೆ ಸಂಖ್ಯೆ 52 ಅನ್ಯ ದೇಶಕ್ಕೆ 2 ಉದಾಹರಣೆ ಕೊಡಿ. ಸೊ ಅನ್ಯ ದೇಶೀಯ ಪದಗಳನ್ನ ಕೇಳ್ತಾರೆ. ಸೊ ಅನ್ಯ ದೇಶಕ್ಕೆ 2 ಪದಗಳನ್ನ ಬರೀಬೇಕು. ಸೊ ಕುರ್ಚಿ, ಟೇಬಲ್ ಈ ರೀತಿ. ಸೊ ಕಾರ್ ಆಗಿರ್ಬೋದು. ಸೊ ಈ ರೀತಿ ಅನ್ಯ ದೇಶೀಯ ಪದಗಳನ್ನ ಬರೀಬೇಕು. ಕೆಳಗಿನ 2 ಪದಗಳನ್ನು ಬಿಡಿಸಿ ಬರೆಯಿರಿ. ಸೊ ಬಿಡಿಸಿ ಬರೆಯೋನು ಕೂಡ ಬರೀಬೋದು. ನಿಮಗೆ ಯಾವುದು ಈಸಿ ಅನ್ಸುತ್ತೆ ಅದನ್ನು 4ನ್ನು ಬರೀಬೇಕು. ಸೊ ಇಲ್ಲಿ ಈಗ ನೋಡಿ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. 49, 50, 51, 52, 53, 54, 55. ಸೊ 54ರವರೆಗೆ ಇವೆ. ಸೊ ಅದರಲ್ಲಿ ನಿಮಗೆ 4ನ್ನು ಬರೀಬೇಕು. ನೀವು 49, 50, 51, 52 ಬರೀಬೋದು. ಸೊ 49, 51, 52. ಸೊ ಈ ರೀತಿ 4ನ್ನು ಬರೀಬೇಕು. ಸೊ ನೆಕ್ಸ್ಟು ಯಾವುದಾದ್ರೂ ಒಂದು ಕುರಿತು ಪ್ರಬಂಧ ಬರೆಯಿರಿ. ಸೊ ನುಡಿಗಟ್ಟು ಕೂಡ ಮೇಲೆ ಇವೆ, ಗ್ರಾಮರ್ ನೋಡ್ಕೊಳ್ಳಿ. ಸೊ ಪದ ಬಿಡಿಸಿ ಬರೆಯಿರಿ. ಸೊ ಇದು ಕೂಡ ಆಯಿತು. ನಿಮಗೆ ಒಂದು ಪ್ರಬಂಧ ಇರ್ತದೆ 4 ಮಾರ್ಕ್ಸಿಗೆ. ಅದ್ರ ಜೊತೆಗೆ ಒಂದು ಪತ್ರ ಇರ್ತದೆ, ಒಂದು ವ್ಯವಹಾರಿಕ, ಒಂದು ವೈಯಕ್ತಿಕ. ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನು ಬರೀಬೇಕು. ಸೊ ಪ್ರಬಂಧ 2 ನೋಡ್ಕೊಳ್ಳಿ. ಸೊ ಇಂಪಾರ್ಟೆಂಟು ಈಗಾಗಲೇ ನಾನು ಹಲವಾರು ರೂಢಿ ಮಾಡಿರ್ತೀನಿ, ಅಲ್ಲಿ ಯಾವ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಅವನು ಕೂಡ ನೋಡ್ಕೊಳ್ಳಿ. ಆಲ್ ದ ಬೆಸ್ಟ್ ಕೂಡ ತಪ್ಪದೆ ಈ ಒಂದು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಮಿಸ್ ಮಾಡೋಕ್ಕೆ ಹೋಗಬೇಡಿ, ತಪ್ಪದೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ನೋಡೋದಕ್ಕೆ.